ನಮಸ್ಕಾರ. ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ತಾಪಮಾನ ಹೆಚ್ಚಾದಂತೆ ಸೂರ್ಯನು ಇನ್ನೂ ಪ್ರಕಾಶಮಾನವಾಗಿ ಬೆಳಗ್ತಿದ್ದಾನೆ. ಬೇಸಿಗೆಯ ಋತುವು ಈ ಮೋಜಿನ ಹೊರಾಂಗಣ ಚಟುವಟಿಕೆಗಳನ್ನ ಮಾತ್ರವಲ್ಲದೆ ನಮ್ಮ ಉತ್ಸಾಹವನ್ನ ಕುಗ್ಗಿಸುವಂತಹ ಕೆಲ ಸಾಮಾನ್ಯ ಚರ್ಮ ರೋಗಗಳನ್ನ ಸಹ ನಾವು ಬೇಸಿಗೆಯಲ್ಲಿ ಕಾಣ್ತೇವೆ. ಈ ಬೇಸಿಗೆ ಚರ್ಮ ರೋಗಗಳನ್ನ ಸಹ ತರುತ್ತೆ. ಬಿಸಿಲಿನಿಂದ ಹಿಡಿದು ಬಿಸಿಲಿನ ಧೂಳುಗಳವರೆಗೆ, ಅಂದ್ರೆ ಆ ಬಿಸಿ ಇರ್ಬೋದು, ಈ ಆರ್ದ್ರ ವಾತಾವರಣ ಇರ್ಬೋದು, ಇದೆಲ್ಲದರ ಬಗ್ಗೆ ಸರಿಯಾದಂತಹ ಕಾಳಜಿಯನ್ನ ನಾವು ವಹಿಸಲೇಬೇಕಾಗತ್ತೆ. ಯಾಕೆಂದ್ರೆ ಬಿಸಿಲಿನಲ್ಲಿ ಬೇಸಿಗೆಯಲ್ಲಿ ಚರ್ಮ ರೋಗದ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಈ ಚರ್ಮ ರೋಗ ಅನೇಕ ಹಾನಿಗಳನ್ನ ಉಂಟು ಮಾಡುತ್ತೆ. ಇನ್ನು ಬೇಸಿಗೆಯಲ್ಲಿ ಸಂಭವಿಸಬಹುದಾದಂತಹ ಸಾಮಾನ್ಯ ಚರ್ಮ ರೋಗಗಳು ಮತ್ತು ಅವುಗಳನ್ನ ಪರಿಣಾಮಕಾರಿಯಾಗಿ ನಾವು ಹೇಗೆ ನಿಭಾಯಿಸಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಬಿಸಿಲಿನ ಬೇಗೆಯ ಪರಿಣಾಮ ಅಂದ್ರೆ ಬೇಸಿಗೆ ತಿಂಗಳಲ್ಲಿ ಚರ್ಮದ ಮೇಲೆ ಉಂಟಾಗುವಂತಹ ಅತ್ಯಂತ ಸಾಮಾನ್ಯವಾದ ಸಮಸ್ಯೆಗಳಲ್ಲಿ ಬಿಸಿಲಿನಿಂದ ಬೇಗೆಯ ಪರಿಣಾಮದ ಒಂದು ಸೂರ್ಯನ ಶಾಖ, ಆ ಶಾಖ ಸುಡುವಂತಹ ಹಾನಿಕಾರಕ ನೇರಳಾತೀತ ಅಂದ್ರೆ ಯುವಿ ಕಿರಣಗಳು ಅಂತ ನಾವು ಏನ್ ಕರಿತೀವಿ, ಅದು ಅತಿಯಾಗಿ ನಮ್ಮ ದೇಹಕ್ಕೆ ತಾಗೋದ್ರಿಂದ ಈ ಸಮಸ್ಯೆ ಉಂಟಾಗುತ್ತೆ. ಚರ್ಮ ಕೆಂಪಗಾಗತ್ತೆ, ಅಲ್ಲಿ ನೋವು ಬರುತ್ತೆ, ಉರಿ ಬರುತ್ತೆ ಮತ್ತು ಚರ್ಮದ ಸಿಪ್ಪೆ ಸುಲಿಯುವಂಥದ್ದನ್ನು ನಾವು ಕಾಣ್ತೇವೆ. ಇದು ಇದರ ಲಕ್ಷಣಗಳಾಗಿವೆ. ಇನ್ನು ಬಿಸಿಲಿನ ಬೇಗೆಯನ್ನು ತಡೆಗಟ್ಟೋಕೆ SPF 30 ಅಥವಾ ಅದಕ್ಕಿಂತ ಹೆಚ್ಚಿನದನ್ನ ಹೊಂದಿರುವಂತಹ ವಿಶಾಲ ಸನ್ಸ್ಕ್ರೀನ್ ಅಂದ್ರೆ ಸನ್ಸ್ಕ್ರೀನ್ ಅನ್ನ ನಾವು ಏನು ಬಳಸ್ತೇವಲ್ಲ ಅದನ್ನ ನಾವು ಬಳಸೋದು ಇಲ್ಲಿ ಮುಖ್ಯವಾಗುತ್ತೆ. ಇನ್ನು ರಕ್ಷಣಾತ್ಮಕ ಉಡುಪುಗಳು. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಾವು ಕಾಟನ್ ಬಟ್ಟೆಗಳನ್ನ ಅಂದ್ರೆ ಹತ್ತಿಯಿಂದ ತಯಾರಾದಂತಹ ಗರಿಷ್ಠ ಸೂರ್ಯನ ಬೆಳಕನ್ನ ಮತ್ತು ಆ ನೆರಳು ಬೆಳಕಿನ ಆಟ ಇರುತ್ತಲ್ಲ, ಆ ಸೂರ್ಯನ ಬೆಳಕಿಗೆ ಹೊಂದಿಕೊಳ್ಳುವಂತೆ ತಾಪವನ್ನ ಕಡಿಮೆ ನೀಡುವಂತಹ ಬಟ್ಟೆಗಳನ್ನ ಹಾಕೊಳ್ಳಿ ಅಂತಾನೆ ಸಜೆಸ್ಟ್ ಮಾಡ್ತಾರೆ. ಇನ್ನು ಹೀಟ್ ರ್ಯಾಶಸ್ ಆಗುತ್ತೆ. ಬೆವರು ನಾಳಗಳಲ್ಲಿ ಸಿಲುಕಿಕೊಂಡಾಗ ಕೆಂಪು ಉಂಟಾಗುತ್ತೆ, ತುರಿಕೆ ಮತ್ತು ಚರ್ಮದ ಮೇಲೆ ಸಣ್ಣ ಸಣ್ಣ ಉಬ್ಬುಗಳು ಕಾಣಿಸಿಕೊಳ್ಳುತ್ತೆ. ಹೀಟ್ ರ್ಯಾಶಸ್ ಉಂಟಾಗುತ್ತೆ. ಈ ಹೀಟ್ ರ್ಯಾಶಸ್ ಅನ್ನ ನಿವಾರಿಸೋದಕ್ಕೋಸ್ಕರ ತಂಪಾಗಿರುವಂತಹ ಮತ್ತು ಒಣಗಿರುವ ಹಾಗೆ ಇಟ್ಕೊಳ್ಬೇಕು. ಹಗುರವಾದಂತಹ ಮತ್ತು ಉಸಿರಾಟಕ್ಕೆ ಆರಾಮ ಅನಿಸುವಂತ ಬಟ್ಟೆಗಳನ್ನ ಧರಿಸೋದು ಅತ್ಯಂತ ಮುಖ್ಯವಾಗಿದೆ. ಬೇಸಿಗೆ ಸಮಯದಲ್ಲಿ ಹತ್ತಿಯಿಂದ ಮಾಡಲಾಗಿರುವಂತಹ ಬಟ್ಟೆಗಳನ್ನೇ ಧರಿಸಿ ಅಂತ ವೈದ್ಯರು ಕೂಡ ಸಜೆಸ್ಟ್ ಮಾಡ್ತಾರೆ. ಇನ್ನು ಮನೆಯೊಳಗೆ ಇರುವ ಮೂಲಕ ಅತಿಯಾದ ಬೆವರಿಕೆಯನ್ನ ಕೂಡ ನಾವು ತಪ್ಪಿಸಬಹುದು. ಆದಷ್ಟು ಹೊರಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ನಂತರ ಬರೋದು ಶಿಲೀಂಧ್ರ ಸೋಂಕುಗಳು ಅಂತ. ಕ್ರೀಡಾಪಟುವಿನ ಪಾದ ಮತ್ತು ಜಾಕ್ ಕಜ್ಜಿ ಮುಂತಾದ ಶಿಲೀಂಧ್ರ ಸೋಂಕುಗಳು ಬೆಚ್ಚಗಿನ ಮತ್ತು ತೇವಾಂಶವುಳ್ಳ ವಾತಾವರಣದಲ್ಲಿ ಬೆಳೆಯುತ್ತವೆ. ಇದು ಬೇಸಿಗೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ಸೋಂಕುಗಳು ಚರ್ಮದ ತುರಿಕೆ, ಕೆಂಪುತನ ಮತ್ತು ಅಲ್ಲಿ ಸಿಪ್ಪೆ ಸುಲಿಯುವಿಕೆ ಇರುತ್ತಲ್ಲ ಅದೆಲ್ಲಕ್ಕೂ ಕೂಡ ಕಾರಣವಾಗುತ್ತೆ. ಶಿಲೀಂಧ್ರ ಸೋಂಕನ್ನ ತಡೆಗಟ್ಟ ಚರ್ಮ ಸ್ವಚ್ಛವಾಗಿ ಮತ್ತು ಒಣಗಿಸೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಅಲ್ಲಿ ಉಸಿರಾಟವಾಡಲು ಅಂದ್ರೆ ದೇಹದಿಂದ ಗಾಳಿ ಒಳಗೆ ಹೊರಗೆ ಹೋಗಲು ಆರಾಮದಾಯಕವಾಗಿ ಅನಿಸುವಂತಹ ಪಾದರಕ್ಷೆಗಳನ್ನ ಧರಿಸಬೇಕು. ಮತ್ತು ಟಾವೆಲ್ ಮತ್ತು ಬಟ್ಟೆಗಳು, ಇತರ ಬಟ್ಟೆಗಳೇನಿರುತ್ತಲ್ಲ ವೈಯಕ್ತಿಕ ಬಟ್ಟೆಗಳು, ಅದನ್ನ ಹಂಚಿಕೊಳ್ಳೋದನ್ನ ತಪ್ಪಿಸ್ಬೇಕಾಗತ್ತೆ. ವೈಯಕ್ತಿಕವಾಗಿ ನಾವು ಯೂಸ್ ಮಾಡಿದಂತಹ ಯಾವುದೇ ಧರಿಸಿದಂತಹ ಉಡುಪುಗಳಿರ್ಬೋದು, ಟಾವೆಲ್ಗಳಿರ್ಬೋದು, ಅದನ್ನ ನಮ್ಮ ವೈಯಕ್ತಿಕ ಉಪಯೋಗಕ್ಕೆ ಮಾತ್ರ ಇಟ್ಕೊಳ್ಬೇಕಾಗತ್ತೆ. ಯಾರೊಂದಿಗೆ ಅದನ್ನ ಶೇರ್ ಮಾಡೋ ಹಾಗಿಲ್ಲ. ಇನ್ನು ಮೊಡವೆಗಳು. ಬೇಸಿಗೆಯ ಬಿಸಿಗೆ ಈ ಒಂದು ಆರ್ದ್ರ ವಾತಾವರಣಕ್ಕೆ ಚರ್ಮದ ಮೇಲೆ ಹೆಚ್ಚಿನ ಎಣ್ಣೆ ಉತ್ಪಾದನೆ ಆಗುತ್ತೆ, ಬೆವರು ಶೇಖರಣೆ ಆಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಮೊಡವೆಗಳು ಜಾಸ್ತಿ ಆಗುತ್ತೆ. ಬೇಸಿಗೆ ತಿಂಗಳಲ್ಲಿ ಮೊಡವೆಗಳನ್ನ ನಿರ್ವಹಿಸೋಕೆ ಸೌಮ್ಯವಾದಂತಹ ಕ್ಲೆನ್ಸರ್ ನಿಂದ ಅವಾಗವಾಗ ಮುಖವನ್ನ ತೊಳೆಯೋದು, ಚರ್ಮವನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸೋದು, ಇನ್ನು ಸನ್ಸ್ಕ್ರೀನ್ ಅನ್ನ ಬಳಸೋದು, ಉತ್ತಮ ಗುಣಮಟ್ಟದ ಸನ್ಸ್ಕ್ರೀನ್ ಅನ್ನ ಬಳಸೋದು ಮತ್ತು ಆಯುರ್ವೇದ ಉತ್ಪನ್ನಗಳನ್ನ ಬಳಸೋದೇನಿದೆಯಲ್ಲ ಇದು ಬಹಳ ಉಪಯುಕ್ತ. ಇನ್ನು ಮೊಡವೆ ಗಾಯಗಳನ್ನ ಮುಟ್ಟಿಕೊಳ್ಳೋದು, ಅವಾಗವಾಗ ಅದರ ಮೇಲೆ ಕೈ ಆಡಿಸಿಕೊಳ್ಳೋದು, ಇದನ್ನೆಲ್ಲ ಮಾಡಬಾರದು. ಇದರಿಂದ ಇನ್ನಷ್ಟು ಅದು ಉಲ್ಬಣವಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಎಸ್ಜಿಮಾ ಅಟೋಪಿಕ್ ಡರ್ಮೈಟೈಸಿಸ್ ಅಂತ ಕರೀತಾರೆ. ಇದು ಚರ್ಮದ ಮೇಲೆ ಕೆಂಪು ಹಾಗೂ ತುರಿಕೆಯನ್ನ ಉಂಟು ಮಾಡುತ್ತೆ, ಉರಿಯೂತ ಕೂಡ ಉಂಟಾಗುತ್ತೆ. ಇದು ದೀರ್ಘಕಾಲದ ಒಂದು ಚರ್ಮದ ಸ್ಥಿತಿಯಾಗಿದೆ. ಬೇಸಿಗೆಯಲ್ಲಿ ಬೆವರೋದು, ಶಾಖವನ್ನ ತೆಗೆದುಕೊಳ್ಳೋದು ಇದೆಲ್ಲವೂ ಕೂಡ ಸಹಜ. ಆದ್ರೆ ಇದರಿಂದ ಅಲರ್ಜಿಗಳು ಉಂಟಾಗುತ್ತಲ್ಲ, ಆ ಅಲರ್ಜಿಗಳು ಉಂಟಾಗದಂತೆ ನಾವು ನೋಡಿಕೊಳ್ಳಬೇಕಾಗತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಎಸ್ಜಿಮಾವನ್ನ ನಿರ್ವಹಿಸೋಕೆ ಮಾಯಿಶ್ಚರೈಸರ್ ಗಳನ್ನ ಬಳಸೋದು, ಚರ್ಮವನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ಬಹಳ ಉಪಯುಕ್ತ. ಇನ್ನು ಬಿಸಿ ನೀರಿನ ಸ್ನಾನವನ್ನ ತಪ್ಪಿಸೋದೇ ಬಹಳ ಮುಖ್ಯ. ನಿತ್ಯದ ಒಂದು ದಿನಚರಿಯಲ್ಲಿ ಬಿಸಿ ನೀರನ್ನ ಸ್ನಾನ ಮಾಡೋದನ್ನ ತಪ್ಪಿಸಬೇಕು. ಉಸಿರಾಟಕ್ಕೆ ಆರಾಮದಾಯಕ ಅನಿಸುವಂತಹ ಬಟ್ಟೆಗಳನ್ನ ನಾವು ಧರಿಸಬೇಕು. ಆ ಬಟ್ಟೆಗಳು ಸಡಿಲವಾಗಿ ಕಂಫರ್ಟೇಬಲ್ ಆಗಿರೋದು ಬಹಳ ಮುಖ್ಯ. ಈ ಎಲ್ಲ ಕ್ರಮಗಳನ್ನ ಅನುಸರಿಸೋದ್ರಿಂದ ಬೇಸಿಗೆಯಲ್ಲಿ ಬರಬಹುದಾದಂತಹ ಚರ್ಮದ ಸೋಂಕುಗಳು, ಚರ್ಮ
ಚರ್ಮದ ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವ ಹೆಲ್ತ್.